ಸೀನಾ, ನೀನ ಈ ಮಾತು ಹೇಳ್ತಾ ಇರೋದು? ಡಬಲ್ ಆ್ಯಕ್ಟಿಂಗ್ ಏನಾದರೂ ಆಯ್ತಾಪಯ್ಯ ನನಗೆ? ಇಲ್ಲ ತಾನೇ, ನಾನೇ ಹೇಳ್ತಾ ಇರೋದು. ಸೀನಾ, ಕ್ಷಮಿಸ್ಬಿಡ್ಲಾ? ನಿನ್ನ ಹೆಂಡತಿಗೆ ನೋವಾಗಬಾರ್ದು ಅಂತ ಇಷ್ಟೆಲ್ಲ ಮಾಡಿದ್ಯಲ್ಲ, ನನ್ನನ್ನು ಕ್ಷಮಿಸ್ಬಿಡು. ಬಿಡಪ್ಪಯ್ಯ, ಹಂಗೆಲ್ಲ ಕೇಳಬೇಡ ನನಗೆ. ನನ್ನ ಗಳ ಬಂದಂಗಾಯ್ತದೆ. ಸೀನಾ, ಇದೇ ಕೈಯಲ್ಲಿ ಹೊಡೆದ್ಬಿಟ್ನಲ್ಲಪ್ಪ, ನನ್ನನ್ನು ಕ್ಷಮಿಸ್ಬಿಡು. ನೀನು ಬೈತಾನೆ ಇದ್ರೆ ಚಂದ ಅಪ್ಪಯ್ಯ. ನೀನು ಹಿಂಗೆಲ್ಲ ಮಾಡಬೇಡ. ನಾನೇನು ದೊಡ್ಡ ತ್ಯಾಗ ಮಾಡಿಲ್ಲ. ಅವಂತವ ಮಗನಾಗ ನಡ್ಕೊಂಡೆ ಅಷ್ಟೇ. ನೀನು ದೊಡ್ಡ ಹೀರೋಗೆ ಬಿಲ್ಡಪ್ ಕೊಟ್ಟಂಗೆ ಕೊಡ್ತಾ ಇದೆಯೇ. ಸೀನಾ ಬದಲಾಗಬೇಕು ಅಂತ ಜನ ಹೇಳ್ತಾ ಇದ್ರು. ನನ್ನ ಮಗ ಬದಲಾಗ್ಬಿಟ್ಟ. ನಿಜವಾಗಿಯೂ ನನ್ನ ಮಗ ಬದಲಾಗ್ಬಿಟ್ಟ ಕಣ. ಎಲ್ಲಿ ತಪ್ಪಾಯಿತು ಹೇಳೋ. ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಆದರೂ ಸೋಲುಂಡು ಬಂದ್ವಲ್ಲ. ಹೇಳೋ, ನಿನ್ನನ್ನೇ ಪ್ರಶ್ನೆ ಮಾಡ್ತಿರೋದು. ಹೇಳೋ. ತಾನೆ ನಿಮ್ಮ ದಮ್ಮಯ್ಯ ಅಂತೀನಿ. ಬುಡಿ ದೊರಗಾಯ್ ತಾನೆ ಏನು ಮಾಡೋಕ್ಕಾಯ್ತದೆ? ಮುಚ್ಚ ಬಾಯಿ. ಮಗನನ್ನು ಮಾರನೋಮಿ ಮಾಡು ಅಂತಾರೆ, ಆದರೆ ನಾನು ಮಗನಿಗೋಸ್ಕರ ಮಾರನೋಮಿನೇ ಮುಂದಕ್ಕೆ ಹಾಕ್ತೀನಿ. ಅಂಥದ್ರಲ್ಲಿ ಇವನು ಮಾಡಿದ್ದೇನು? ಅಪ್ಪಯ್ಯ, ನಾವು ಸೋಲ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಹಂಗಂತ ಪ್ಯಾಟೆ ಜನಗಳ ಮುಂದೆ ಹಳ್ಳಿ ಜನಗಳು ಏನು ಹೋರಾಡ್ತಾರೆ ಅನ್ಕೊಂಡು ಸುಮ್ಮನಿರ್ಲಿಲ್ಲ. ಆದರೆ ಅದು ಏನು ಪೌಡನೋ ಗೊತ್ತಿಲ್ಲ ಅಪ್ಪಯ್ಯ. ನಾವು ಅನ್ಕೊಂಡ್ರಲ್ಲಿ ನಾವು ಸೋತೋದಪ್ಪಯ್ಯ, ಸೋತೋದು. ದೊರಗಳಿಗೆ ಒಂದೀಟನಾರು ಗೊತ್ತಿದ್ದರೆ ಹುಷಾರಾಗ್ಬಿಡೋರು. ಆದರೆ ಏನೂ ಗೊತ್ತಿಲ್ವಲ್ಲ, ಅವ್ರು ತಾನೇ ಏನು ಮಾಡೋಕ್ಕಾಯ್ತದೆ? ಹೊಸ ಶಾಂತಿ ತಗೊಳ್ಳಿ. ಮಾಡೋವನಿಗೆ 3 ಆಣೆ ಆದರೆ ಹೇಳೋವನಿಗೆ 8 ಆಣೆ ಅಂತೆ. ಇಡೀ ಊರು ಜನರ ಮುಂದೆ ಆ ಪಾರ್ವತಿ ನನ್ನ ಮುಖಕ್ಕೆ ಉಗಿದು ಹೋದ್ಲು. ಎಂಜಲು ಸಿಡಿಲಿಲ್ಲ ಅಷ್ಟೇ. ಊರು ಜನರ ಕಣ್ಣಲ್ಲಿ ದೇವರಾಗಿದ್ದ ನಾನು ಇವತ್ತು ಆ ಶಿವು ಎದುರುಗಡೆ ಕಸಕ್ಕಿಂತ ಕಡಿಯಾಗೋದೆ. ಈಗ ಅವನ ಅಧ್ಯಕ್ಷ ಸ್ಥಾನನ ಕಿತ್ಕೋಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಮೂಲೆ ಗುಂಪಾಗಿ ಹೋಗ್ತಿದ್ದೀನಿ. ಆ ಶಿವು ಎಲೆಕ್ಷನ್ ಗೆದ್ದ ಮೇಲಂತೂ ಜನಗಳ ಕಣ್ಣಿಗೆ ಸಾಕ್ಷಾತ್ ಪರಮೇಶ್ವರ ಆಗೋಗಿದ್ದಾನೆ. ಮಾನಗೇಡಿಗೆ ಬುದ್ಧಿಗೇಡಿ ಗೆಳೆಯ ಸಿಕ್ಕಂಗೆ ನೀವಿಬ್ಬರು ನನಗೆ ಸಿಕ್ಕಿದ್ದೀರ. ಆಗಿರೋ ಅವಮಾನಕ್ಕೆ ಉತ್ತರ ಎಲ್ಲಿದೆ? ಹೋಳಕ್ ಮೇಲೆ ಪುಳಕ್ ಅನ್ನಂಗೆ ಅವ್ರು ಗೆದ್ದುಬಿಟ್ಟವ್ರೆ. ಆದರೆ ಈಗ ನೀವು ಅವ್ರ ಜೊತೆಯಾಗಿ ಗೆದ್ಮ್ಯಾಗೆ ನೀವು ಗೆದ್ದಂಗೆ ಎಲ್ಲೂರ ಕೋಪ ಮಾಡ್ಕೋಬೇಡಿ. ಮೆತ್ತಗೆ ಕಂಡ್ರೆ ಮೊಣಕೈನಲ್ಲೂ ಆಗಿಯೋ ಜನ ನೀವು. ನಾನು ಕ್ರಿಕೆಟ್ ಆಡಿಸಿದ್ದೆ ಆ ಶಿವನ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ಮತ್ತೆ ರಾಜಕೀಯದ ಕಡೆ ಅವನು ತಲೆ ಹಾಕಬಾರ್ದು, ಹಂಗೆ ಮಾಡಬೇಕು ಅಂತ. ಆದರೆ ಆಗಿದ್ದೇನು? ಅಲ್ಲ, ಈ ನನ್ನ ಮಗನ ನಂಬ್ಕೊಂಡು ನಾನು ಹಾಳಾದೆ. ಅಪ್ಪಯ್ಯ, ನೀನೇ ನೋಡ್ದಲ್ಲ ಅಪ್ಪಯ್ಯ, ಅವ್ರ ಜೊತೆಗಿಟ್ಕೊಂಡು ನೀನೇನು ಮಾಡಿದೆ ಅಂತ. ರನ್ನು ಕೊಟ್ಟೆ, ಬೇಗನೂ ಔಟಾಗಿ ಬಂದೆ. ಇನ್ನೇನು ಮಾಡೋಕ್ಕಾಯ್ತದಪ್ಪಯ್ಯ? ಅವ್ರು ಚೆನ್ನಾಗಿ ಆಡ್ಬಿಟ್ರು ಅಪ್ಪಯ್ಯ. ಬೇಕಾದರೆ ಈ ಮಚ್ಚಿಡ್ಕೊಂಡು ಹೊಡೆದಾಡ್ಬಿಡ್ತೀನಿ. ಆದರೆ ಈ ಬ್ಯಾಟು ಬಾಲ್ ಹಿಡ್ಕೊಂಡು ಆಡು ಅಂದರೆ ಹೊಸಿ ಕಷ್ಟನೇ ಅಪ್ಪಯ್ಯ. ದಣಿ, ದೋರ್ಗಳು ಸತ್ಯನೇ ಹೇಳ್ತಾವ್ರೆ. ನೀವೇ ಎಲ್ಲ ನೋಡ್ತಿದ್ದೀರಲ್ವಾ, ಹೊಸಿ ಅರ್ಥ ಮಾಡಿಕೊಂಡು ಕೋಪನ ಕಡಿಮೆ ಮಾಡ್ಕೊಳ್ಳಿ. ಅವನು ಯಾರೋ ಆಕಾಶದ ಮೋಡ ನೋಡಿಕೊಂಡು ಕುಡಿಯೋ ನೀರು ಬಾವಿಗೆ ಹುಚ್ಚಾಗಿಕೊಂಡಂತೆ, ಹಾಗೆ ನೀವಿಬ್ರು. ನೋಡೋ ಪರಶು, ನಮ್ಮಪ್ಪ ಇವರು ಮಾರಿಗುಡಿ ದೇವರು ವೀರಭದ್ರ ಅಂತ ನೀನು ಹೇಳ್ಕೊಂಡು ಓಡಾಡೋದಲ್ಲ. ನನ್ನ ಮಗ ಇವನು ಪರಶುರಾಮ ಅಂತ ನಾನು ಹೇಳ್ಕೊಂಡು ಓಡಾಡಬೇಕು. ಹಾಗಾಗಬೇಕು ಅಂದರೆ ನಾನು ನಿನಗೆ ಕೊಡೋ ಕೆಲಸನ ನಿಯತ್ತಾಗಿ ಮಾಡು. ಶಿವು ಜೊತೆನೇ ಇದ್ಕೊಂಡು ಅವನ ಸೋಲಿಸ್ತೀನಿ ಅಂತ ಅಂದ್ಕೊಂಡು ಆ ಸೋಲನ್ನು ನಮ್ಮನೆ ಬಾಗ್ಲವರೆಗೂ ತಂದಿದ್ದೀಯ. ಈಗ ನೀನು ಮಾಡೋ ಕೆಲಸದಿಂದ ಶಿವು ಮನೆಗೆ ಬೆಂಕಿ ಬೀಳಬೇಕು. ಏನು ಮಾಡ್ತೀಯ ಯೋಚನೆ ಮಾಡಿ ಬಂದು ಹೇಳು ನನಗೆ, ಆಗ ಮೆಚ್ಕೋತೀನಿ ನಿನ್ನಿಂದಾಗಿರೋ ಸೋಲನ್ನು ನೀನೇ ತೆಗೆದು
ಈ ಮನೆ ನೆತ್ತಿ ಮೇಲೆ ಜೈದ ಬಾವುಟ ಹಾರಿಸ್ಬೇಕು. ಆಗುತ್ತಾ ಆಗುತ್ತಾ ನಿನ್ನಿಂದ? ಆಯ್ತದಪ್ಪಯ್ಯ, ಹಾಗೆ ಆಯ್ತದೆ. ನಾನು ನಿನ್ನ ಮಗ, ನಿನ್ನ ರಕ್ತದಲ್ಲಿ ಹುಟ್ಟಿರೋ ಮಗ. ಒಂದೊಂದು ಹನಿ ರಕ್ತಕ್ಕೂ ಬೆಲೆ ಕೊಡ್ತೀನಿ. ಆ ಶಿವು ಮತ್ತೆ ಪಾರ್ವತಿಗೆ ಬೆಂಕಿ ಹಚ್ತೀನಿ. ನೋಡ್ತಾ ಇರೋ. ಹೇಳಿ, ಸರಿ ಕೂತ್ಕೋ, ಕಾಲು ಜೋಡಿಸ್ ಕೂತ್ಕೋ. ನಾಯಿ, ನರಿ, ಕ್ರಿಮಿ, ಕೀಟ, ಪ್ರಾಣಿ, ಪಕ್ಷಿ ಇದ್ಯಾವ ದೃಷ್ಟಿನೂ ನಿಂಗೆ ಬೀಳಬಾರ್ದು. ಹೋಗ್ಲಿ ಹೋಗ್ಲಿ ಹೋಗ್ಲಿ, ತುತು ಮಾಡು. ಏನ್ ಪಾರು ಇದು? ನಾಯಿ, ನರಿ, ಕ್ರಿಮಿ, ಕೀಟ ಅಂತಲೇ ಹೇಳ್ತಿದ್ಯಾ ನಂಗೆ? ಹ್ಞೂ, ಮತ್ತೆ ನೀನು ಈ ಹಳ್ಳಿ ಜನಕ್ಕೋಸ್ಕರ ಹೋರಾಡಿ ಗೆದ್ದು ಬಂದಿದ್ಯಾ. ಹಳ್ಳಿ ಮಕ್ಕಳಿಗೆ ಆಟಾಡೋ ಮೈದಾನನ ಉಳಿಸ್ಕೊಟ್ಟಿದ್ಯಾ. ನೀನು ನಿನ್ನ ಜೊತೆ ಹೋರಾಟಕ್ಕೆ ನಿಂತವ್ರಿಗೆಲ್ಲ ಒಂದು ಗೆಲುವನ್ನ ತಂದ್ಕೊಟ್ಟಿದ್ಯಾ. ಇನ್ನೇನು ಬೇಕು ಬಾಬಾ? ಅದಕ್ಕೆ ಈ ಕೆಟ್ಟ ಕಣ್ಣು, ಕ್ರಿಮಿ, ಕೀಟ, ನಾಯಿ, ನರಿ ಇಂಥ ಯಾವ ಜೀವಿಗಳ ಕೆಟ್ಟ ಕಣ್ಣನ್ನು ಹಿಂಗೆ ಬೀಳಬಾರ್ದು ಅಂತ ದೃಷ್ಟಿ ತೆಗ್ಬಿಟ್ಟೆ. ಅಯ್ಯೋ ಬುಡ ಪಾರ, ನಾನೇನ್ ದೃಷ್ಟಿ ಆಗೋಷ್ಟು ಅಂದು ಆಗಿವ್ನಾ ಅಥವಾ ಕಣ್ ಕುಕ್ಕೋಷ್ಟು ಚಂದು ಆಗಿವ್ನಾ? ಯಾರು ಇಲ್ಲ ಅಂದಿದ್ದು? ನೀನು ಏನು ಅಂದ್ಕೊಂಡಿದ್ಯಾ? ನಿನ್ನ ಈ ಹಳ್ಳಿ ಜನ ಹೆಗ್ಲ ಮೇಲೆ ಹೊತ್ಕೊಂಡು ಮೆರೆಸುವಾಗ ಏನಾಗಿತ್ತು ಅಂತ ನಾನು ನೋಡಿದ್ದೀನಿ. ಏನಾಗಿತ್ತು ಪಾರು? ಒಬ್ರು ಹೇಳ್ತಿದ್ರು, ಇಂಥ ಒಬ್ಬ ಮಗ ನನಗಿರ್ಬಾರ್ದಿತ್ತ ಅನ್ಕೋತಿದ್ರು. ಇನ್ನು ಕೆಲವು ಹೆಣ್ಮಕ್ಳು, ಇಂಥ ಒಬ್ಬ ಅಣ್ಣ ನನಗೆ ಯಾಕಿಲ್ಲ ಅಂತ ಅನ್ಕೋತಾ ಇದ್ರು. ಕೇಳೋದಕ್ಕೆ ಎಷ್ಟೊಂದು ಆನಂದ ಐತೈತೆ. ಅಷ್ಟೇನ ಪಾರು, ಇನ್ನೇನು ಅನ್ಕೊತಿರ್ಲಿಲ್ವಾ? ನಾ ಅನ್ಕೋತಾ ಇದ್ರು. ಕೆಲವು ಹೆಣ್ಮಕ್ಳು, ಇಂಥ ಒಬ್ಬ ಗಂಡ ನನಗೂ ಬೇಕು ಅಂತ ಅನ್ಕೋತಾ ಇದ್ರು. ಅಯ್ಯೋ ನಾನು ಹೋಗಿಲ್ಲಪ್ಪ, ನಂಗೆ ಈಗಾಗಲೇ ಮದುವೆ ಆಗ್ಬಿಟ್ಟೈತೆ. ನಾನು ಹೊಂಟೋಗ್ಬಿಟ್ರೆ ನಿನ್ ಗತಿ ಏನು ಪಾರು? ಇನ್ನೊಬ್ಬ ಬೇಕಾ ನಿನ್ಗೆ? ಪಾರು ಪಾರು, ಇನ್ನೊಂದು ಹುಡುಗಿ ಬೇಕಾ? ಬೇಕಾ ಹೇಳು. ಬಿಟ್ಬಿಡು ಪಾರು, ಬಿಟ್ಬಿಡು ಪಾರು. ನೋಡು ಮಾವ, ಇನ್ನೊಂದು ಸತಿ ಏನಾದರೂ ನನ್ನ ಮುಂದೆ ಇನ್ನೊಂದು ಹುಡುಗಿ ಬಗ್ಗೆ ಮಾತಾಡಿದ್ರೆ ಏನು ಮಾಡ್ತೀನಿ ಅಂದ್ರೆ ನಿನಗೆ? ಇಲ್ಲ ಪಾರು, ಇಲ್ಲ 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 ಇಲ್ಲ. ಏನ್ ಪಾರು, ಅವಾಗ್ಲೂ ನೋಡಿದ್ರೆ ದುಷ್ಟಿತ ಪ್ರೀತಿ ಮಾಡ್ತಿದ್ದೆ, ಇವಾಗ ಒಳ್ಳೆ ಪ್ರೇತಿ ತರ ಆಡ್ತಿದ್ಯಲ್ಲ ಪಾರು. ನೋಡು ಮಾವ, ನಾನು ಕೂಲ್ ಆಗಿದ್ರೆ ಮಾತ್ರ ದೃಷ್ಟಿ ತೆಗಿತೀನಿ. ಬೇಕು ಅಂತ ನನಗೇನಾದ್ರೂ ಉರಿಸ್ತೀಯೋ ದೃಷ್ಟಿನೇ ತೆಗೆದು ಬಿಡ್ತೇನೆ. ಹೆಂಗಾಡ್ತಿದ್ದು ಕೂಟು ಸುಮ್ನಿರ್ ಮಾವ, ನೀನು ಬೇಕು ಅಂತಾನೆ ಮಾಡ್ತಿಲ್ಲ ಒಳ್ಳ. ಇವಾಗ ಬೇಕು ಅಂತ ನಾನು ಇನ್ನೊಂದೇನೋ ಮಾಡ್ತೀನಿ. ಬಾ ಕೂತ್ಕೋ ಹೇಳ್ತೀನಿ. ಬಾ ಕೂತ್ಕೋ ಹೇಳ್ತೀನಿ. ಏನ್ ಮಾವ? ಆ ನಾಯಿ ಕಣ್ಣು, ನರಿ ಕಣ್ಣು, ಏನ್ ಮಾಡ್ತಿದ್ಯಾ? ಇದು ಒಳ್ಳೆ ಕತೆ. ನೀನ್ ಮಾತ್ರ ಸೀರೆನಾಗೆ ದೃಷ್ಟಿ ತೆಗಿಬೋದು, ನಾನ್ ಮಾತ್ರ ಪಂಚನಾಗಿ ತೆಗಿಬಾರ್ದಾ? ಡೌರಾಜ. ಅಯ್ಯೋ, ಇದು ನಾನು ಮುಡ್ಡು ಮರಿ, ಕೋಳಿ ಮರಿ, ನಾಯಿ ಮರಿ, ಕುರಿ ಮರಿ, ಕೋಳಿ ಪುಳಿ.